ಆಲ್ರೆಡಿ ಗೊತ್ತಿರೋರು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿರೋರು, ನಮಗೆ ಜಗಳ ಆಗಿ ಅವ್ರನ್ನ ಬಿಟ್ಟು ಬಂದಿರ್ತೀವಿ. ತುಂಬ ಚೆನ್ನಾಗಿ ತಿಳ್ಕೊಂಡಿರೋರೇ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ, ಎಲ್ಲೋ ಒಂದು ಕಡೆ ಜಗಳ ಮಾಡಿಕೊಂಡು ದೂರ ಆಗ್ತಿದ್ದೀವಿ ಅಂದಮೇಲೆ, ಏನೂ ಗೊತ್ತಿಲ್ಲದೆ ಇರೋರ ಹತ್ರ ಇನ್ನೊಬ್ರು ಯಾರೋ ನಮಗೆ ಪ್ರಪೋಸ್ ಮಾಡಿದ್ರು, ಇವ್ರ ಕಡೆ ಬ್ರೇಕಪ್ ಆಯಿತು ಅಂಥೇಳಿ ಅವ್ರ ಕಡೆ ಹೋಗಿ ನಾವು ಪ್ರೀತಿನ ಒಪ್ಕೊಂಬಿಟ್ರೆ ನಮಗೆ ನಾವು ಮಾಡ್ಕೊಳ್ಳೋಂಥ ದೊಡ್ಡ ಮೋಸ ಜೀವನದಲ್ಲಿ. ಆ್ಯಕ್ಚುಲಿ ಏನೇ ಪ್ರಾಬ್ಲಮ್ ಆಗಲಿ, ಅದು ಎಷ್ಟೇ ಸಲ ಜಗಳ ಆಗಲಿ, ಅದು ಜಗಳ ಆದಮೇಲೂ ಕೂಡ ಏನು ಮೊದಲಿನ ಪ್ರೀತಿ ಆಗಿರುತ್ತೆ. ಸೊ ಅದನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ಮೊದಲಿನ ರೀತಿ ಇರೋಕ್ಕೆ ಟ್ರೈ ಮಾಡಬೇಕು. ಅದು ಬಿಟ್ಟು ಇನ್ಯಾರೋ ನಮಗೆ ಸಿಕ್ಕಿದ್ದಾರೆ, ಹೊಸಬರಿದ್ದಾರೆ, ಅಥವಾ ಹೊಸ ಒಂದು ರುಚಿ ಇದೆ, ಹೊಸ ಬಿಸಿ ಇದೆ ಅಂದ್ಕೊಂಡು ಇನ್ನೊಬ್ಬರೊಟ್ಟಿಗೆ ನಾವು ಮೂವ್ ಮಾಡೋಕ್ಕೆ ಹೋದರೆ ಇದಕ್ಕಿಂತ ಘೋರವಾಗಿ ಶಿಕ್ಷಣ ಅನುಭವಿಸ್ಬೇಕಾಗತ್ತೆ. ನಾವು ಎಷ್ಟೋ ಜನ ಇವತ್ತು ಆ ತಪ್ಪನ್ನು ಮಾಡ್ತಾ ಇದ್ದಾರೆ, ಜೊತೆಗಿರೋರು ಸ್ವಲ್ಪ. ಆ್ಯಂಡ್ ನೆಕ್ಸ್ಟ್ ಏನು ಅಂತ ಹೇಳಿದರೆ, ಇವರು ಮೋಸ ಮಾಡಿದ್ದಾರೆ, ಕರೆಕ್ಟ್. ಇವ್ರು ಸರಿ ಇಲ್ಲ ಅಂತ ಇವ್ರನ್ನ ಬಿಟ್ಟು ಹೋಗ್ತೀವಿ, ಜಗಳ ಮಾಡ್ಕೊಳ್ತೀವಿ. ಅವ್ರು ಸರಿ ಇರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಭಾಳ ಹಬ್ಬ ಆದರೆ 3 ತಿಂಗಳ ಇಲ್ಲ 6 ತಿಂಗಳ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಬಂಧ ಎಲ್ಲ ಡಿಪೆಂಡ್ ಆಗೋದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೆಚುರಿಟಿ ಮೇಲೆ, ರೈಟ್. ನಾವೇನೂ ನೋಡ್ದೇನೆ ಬರೀ ಬ್ಯೂಟಿ ನೋಡಿಕೊಂಡು, ಅಥವಾ ಒಳ್ಳೊಳ್ಳೆ ಮಾತು, ಏನೋ ಬಟ್ಟೆ ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ, ಯಾವುದೋ ಒಂದು ವಿಚಾರ ಇಟ್ಕೊಂಡು ಇವ್ರನ್ನ ಬಿಟ್ಟು ಬ್ರೇಕಪ್ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಮತ್ತೊಬ್ಬ ವ್ಯಕ್ತಿಯೊಟ್ಟಿಗೆ ಹೋದರೆ, ನಿಜವಾಗ್ಲೂ ಹೇಳ್ತೀನಿ, ಇವಾಗೇನು ನೋವನ್ನು ಅನುಭವಿಸ್ತಾ ಇದ್ರೆ ಅದ್ರ 10 ಪಟ್ಟು ನೋವನ್ನು ಅನುಭವಿಸ್ತೀರಾ. ಆ್ಯಂಡ್ ಅದು ಫೈನಲಿ ಇವಾಗ ಗೊತ್ತಾಗಲ್ಲ ನಿಮಗೆ, ಏನು ನೀವು ಲವಲ್ಲಿ ಇರ್ತೀರಾ ಅಥವಾ ಏನು ಖುಷಿಲಿ ಓಡಾಡ್ತೀರಾ, ಇವಾಗ ಗೊತ್ತಾಗಲ್ಲ. 3 ತಿಂಗಳು 6 ತಿಂಗಳು ಕಳೆದ ಮೇಲೆ ಗೊತ್ತಾಗತ್ತೆ ರಿಯಾಲಿಟಿ ಏನು ಅಂತೇಳಿ. ಯಾಕಂದರೆ ಅಲ್ಲಿ ಹೊಂದಾಣಿಕೆ ಆಗ್ತಿರಲ್ಲ. ಅಲ್ಲಿ ಎಷ್ಟೋ ಬೆಟರ್ದೇನಿರುತ್ತಪ್ಪ, ನಮಗೆ ಹಳೆ ಸಂಬಂಧನೇ ತುಂಬ ಚೆನ್ನಾಗಿತ್ತು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಯಾವಾಗ ಇದು ಮೊದಲಿನ ಸಂಬಂಧ ಎಷ್ಟೋ ಬ್ರೇಕಪ್ ಆಗಿದ ತಕ್ಷಣವೇ ನಾವು ಸೆಕೆಂಡ್ ಇನ್ನು ಯಾರೋ ಸಿಕ್ಕರು ಅಂತ ಓಡೋಗ್ಬಿಡ್ತೀವಲ್ಲ ಅಲ್ಲಿ. ಸೊ ಆ ಕಾರಣಕ್ಕೆ ದಯವಿಟ್ಟು ಆ ತಪ್ಪು ಮಾಡಬೇಡಿ. ಜೀವನ ಪೂರ್ತಿ ನಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತಾರಾ, ಇವ್ರಿಗೆ ಆ ಯೋಗ್ಯತೆ ಇದೆಯಾ, ಆ ಮೆಚುರಿಟಿ ಇದೆಯಾ, ನಮ್ಮನ್ನು ಅರ್ಥ ಮಾಡ್ಕೊಳ್ತಾರಾ, ಇವೆಲ್ಲ ನೋಡಬೇಕಾಗತ್ತೆ. ಬರೀ ದೇಹ ಚೆನ್ನಾಗಿದೆ, ಬ್ಯೂಟಿ ಚೆನ್ನಾಗಿದೆ ಅಂದ್ಕೊಂಡು ಅವರಿಂದ ಹೋಗೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 2ನೇ ಸಂಬಂಧ ಒಪ್ಕೊಳ್ಳೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಮೊದಲನೇ ಸಂಬಂಧನೇ 100 ಅಲ್ಲ 1000 ಪಟ್ಟು ಬೆಟರ್ ಇರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸರಿ ಹೋಗೋ ಹಾಗಿದ್ರೆ, ಅವ್ರ ಮನಸ್ಸಲ್ಲೂ ಸರಿ ಹೋಗಬೇಕು ಅನ್ನೋ ಒಂದು ವಿಚಾರ ಆಗಿದ್ರೆ, ಆ್ಯಂಡ್ ನಮ್ಮ ಮನಸ್ಸಲ್ಲೂ ಸರಿ ಹೋಗ್ಬೇಕು ಅನ್ನೋ ಒಂದು ವಿಚಾರ ಇದ್ದರೆ ಅಂಥವ್ರೊಟ್ಟಿಗೆ ಸರಿ ಮಾಡ್ಕೊಳ್ಳಿ. ಕೆಲವರು ಅನ್ಬೋದು, ಈಗ ಸರ್ ನೀವು ಹೇಳ್ಬಿಡ್ತೀರಾ ಸರ್ ಮಾತಾಡ್ಬಿಟ್ಟು, ಅವ್ರು ಸರಿ ಆಗೋಕ್ಕೆ ರೆಡಿ ಇಲ್ಲ, ನಾವು ಹೆಂಗೆ ಅವರೊಟ್ಟಿಗೆ ಕಾಲ ಕಳಿಬೇಕು ಅಂತೇಳಿ. ನಾನು ಹೇಳ್ತಾ ಇರೋದು ನಿಜವಾದ ಪ್ರೀತಿ ಮತ್ತು ಇಬ್ಬರಿಗೂ ಇರುತ್ತಿಲ್ಲ, ಯಾವುದೇ ಒಂದು ವಿಚಾರವಾಗಿ ಜಗಳಗಳು ನಡೆದೋಗುತ್ತೆ. ಅದೇ ನೆಪವಾಗಿಟ್ಕೊಂಡು ದೂರ ಆಗೋದಲ್ಲ. ಅಂಥ ಸಂಬಂಧ, ಅಂಥ ಪ್ರೀತಿ ಸಿಗೋದು ನಿಜವಾಗ್ಲೂ ಗ್ರೇಟ್. ಅಂಥ ಸಂಬಂಧನ ನೀವು ಜೊತೆಗೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ. 100 ಅಲ್ಲ 1000 ಸಲ ಜಗಳ ಆಗಲಿ, ಪ್ರೀತಿ ಇದ್ದಲ್ಲಿ ಜಗಳ ಆಗುತ್ತೆ, ಬಟ್ ಸರಿ ಮಾಡ್ಕೊಳ್ಳೋಕೆ ನೋಡಿ. ಯಾಕೆಂದರೆ ಎಲ್ಲ ಥರದ್ದು ನೋಡಿರ್ತೀರ ಅವರಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೆಚುರಿಟಿ ಲೆವೆಲ್, ಪ್ರೀತಿ, ಕಾಳಜಿ ಎಲ್ಲ ಗೊತ್ತಿರುತ್ತೆ. ಏನೋ ಯಾವುದೋ ಒಂದು ಕೆಟ್ಟಗಳಿಗೆ ಜಗಳಗಳು ಶುರು ಆಗಿಬಿಟ್ಟು ದೂರ ಆಗ್ತಿರುತ್ತೆ. ಬಟ್ ಬ್ರೇಕಪ್ ಆಗಿದ ತಕ್ಷಣ ಬೇರೆ ವ್ಯಕ್ತಿಗಳನ್ನು ದಯವಿಟ್ಟು ನೋಡಬೇಡಿ. ಸೊ ಈ ಒಂದು ವಿಡಿಯೋ ದಯವಿಟ್ಟು ಎಲ್ಲ ಒಂದು ಪ್ರೇಮಿಗಳಿಗೆ, ಬ್ರೇಕಪ್ ಆದವರಿಗೆ, ನೊಂದಿರೋರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವ್ರಿಗೂ ಕೂಡ ಅವರ ಒಂದು ಮನಸ್ಸಲ್ಲಿರ್ತಕ್ಕಂಥ ನೋವು ಒಂದು ಸ್ವಲ್ಪ ಹಗುರ ಆಗಲಿಕ್ಕೆ ಸಹಾಯ ಆಗುತ್ತೆ.